ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ಅಕ್ಕಿ ಹಿಟ್ಟಲ್ಲಿ ಮಾಡಿದಂತಹ ಶಾವಿಗೆ ಮಾಡಿ ತೋರಿಸ್ತಾ ಇದ್ದೇನೆ. ಒಂದು ಒಳ್ಳೆ ಒಗ್ಗರಣೆ ಹಾಕಿ ಮಾಡಿ ತೋರಿಸಿದ್ದೇನೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ಒಂದು 3 ಕಪ್ ಅಥವಾ ಬೌಲ್ ನಿಮಗೆ ಎಷ್ಟು ಬೇಕು ನೋಡಿ ತಗೊಳ್ಬಹುದು. ನಾನು 3 ಬೌಲ್ನಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ನೋಡಿ, ಈ ರೀತಿ ಸೈಡಲ್ಲಿ ಹಾಕಿ ನಡುವೆ ಸ್ವಲ್ಪ ಜಾಗ ಮಾಡ್ತೇನೆ. ಯಾಕಂದರೆ ನಾವು ಅದಕ್ಕೆ ಉಪ್ಪು ಮತ್ತು ತುಪ್ಪ ಹಾಕಲಿಕ್ಕೆ ಉಂಟು. ಸ್ವಲ್ಪ ನೋಡಿ, ಈ ರೀತಿ ಸ್ವಲ್ಪ ಸೈಡಲ್ಲಿ ಮಾಡಬೇಕು. ಮತ್ತು 3 ಕಪ್ಪಿನಷ್ಟು ನಾನು ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಈಗ 1 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಉಪ್ಪಿನ ಹುಡಿ ಹಾಕ್ತಾ ಇದ್ದೇನೆ, ಪಿಂಕ್ ಸಾಲ್ಟ್ ಇದು. ಮತ್ತು 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ. ನೀರನ್ನು ಈಗಾಗಲೇ ನಾನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ನೀರು ಚೆನ್ನಾಗಿ ಬಿಸಿ ಆಗ್ತಾ ಇದೆ ನೋಡಿ, ಚೆನ್ನಾಗಿ ಬಿಸಿ ಆಗ್ತಾ ಉಂಟು. ಬಿಸಿ ಬಿಸಿ ನೀರೇ ಇದಕ್ಕೆ ಹಾಕೋದು. 3 ಅಥವಾ 3.5 ಲೋಟದಷ್ಟು ನೀರು ಬೇಕಾಗ್ತದೆ. ಅಂದರೆ ನೀವು ಯಾವ ಕಪ್ ಉಪಯೋಗಿಸ್ತೀರಿ ಅದೇ ಕಪ್ಪನ್ನು ಸಹ ಅಳತೆಗೆ ಉಪಯೋಗಿಸಬೇಕು. ನಾನಿಲ್ಲಿ ಈಗ ಹಾಕಿದ್ದೇನೆ ನೋಡಿ, 3.5 ಕಪ್ಪಿನಷ್ಟು ಉಂಟು. ಅದರಲ್ಲಿ 3 ಕಪ್ಪಿನಷ್ಟು ನೀರನ್ನು ಹಾಕಿ ಈಗ ಈ ರೀತಿ ಸೌಟಿನ ಕಡೆ ಭಾಗದಿಂದ ನೋಡಿ ಈ ರೀತಿ ಮಿಕ್ಸ್ ಮಾಡ್ತೇನೆ. ಯಾಕಂದರೆ ತುಂಬ ಬಿಸಿ ಇದೆ, ಕೈ ಹಾಕಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಈ ರೀತಿ ಸೌಟಲ್ಲಿ ಮಿಕ್ಸ್ ಮಾಡಬೇಕು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಈ ರೆಸಿಪಿ ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ರೀತಿ ಮಾಡಿ ನಾನೀಗ ಒಂದು 10 ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಇಡ್ತೇನೆ. ನಾನಿದನ್ನು 5 ನಿಮಿಷ ಇಟ್ಟರೆ ಸಹ ಸಾಕಾಗ್ತದೆ. ನಂತರ ಸ್ವಲ್ಪ ಕೈಗೆ ಮುಟ್ಲಿಕ್ಕಾಗಬೇಕು, ಅಷ್ಟು ಬಿಸಿ ಇರುವಾಗ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಅಂಟು ಮಾಡಿ ನಂತರ ಈಗ ಶಾವಿಗೆ ಒತ್ತೋದಕ್ಕೆ ನಾವು ರೆಡಿ ಮಾಡುವ. ತಣ್ಣಗಾಗಲಿಕ್ಕೆ ಬಿಡಬಾರ್ದು. ನೋಡಿ, ಕೈಗೆ ಜಾಸ್ತಿ ಅಂಟುವುದಿಲ್ಲ ಇದು. ನಾನು ಮುಚ್ಚಳ ಮುಚ್ಚಿ ಇಟ್ಟಿದ್ದೇನೆ. ಶಾವಿಗೆ ಮಾಡೋದಕ್ಕೆ ನಾನು ನೋಡಿ ಇದನ್ನು ತೆಗೆದುಕೊಂಡದ್ದು ಅಂಜಲಿ ಅವರದು. ಒಳ್ಳೆಯದಾಗ್ತದೆ ಇದರಲ್ಲಿ. ಮತ್ತು ಚಕ್ಕುಲಿ ಸಹ ಮಾಡ್ಬೋದು ಇದರಲ್ಲಿ. ನೋಡಿ, ಈ ರೀತಿ ಇರ್ತದೆ. ಇದನ್ನು ಪ್ರೆಸ್ ಮಾಡಿ ಮಾಡುವುದರಿಂದಾಗಿ ಇದು ಕೈಗೆ ನೋವಾಗುವುದಿಲ್ಲ ಮತ್ತು ತುಂಬ ಒಳ್ಳೆಯದಾಗ್ತದೆ ಕೂಡ ಇದರಲ್ಲಿ. ಇಲ್ಲಾಂದರೆ ಅದು 2 ಹೆಬ್ಬೆರಳು ಅದನ್ನು 2 ಸೈಡಲ್ಲಿ ಪ್ರೆಸ್ ಮಾಡುವಾಗ ನೋವು ಬರ್ತದೆ. ಇದರಲ್ಲಿ ಹಾಗೇನಿಲ್ಲ, ತುಂಬ ಸುಲಭ ಮಾಡಲಿಕ್ಕೆ. ನೋಡಿ, ನಾನೀಗ ಇದರೊಳಗೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ತೇನೆ. ನಾನು ಇದಕ್ಕೆ ಸಹ ಅಷ್ಟೇ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ರೆಡಿ ಮಾಡಿ ಇಡ್ತೇನೆ ನಾನೀಗ. ಅಷ್ಟೇ ಅಲ್ಲ, ಇದರಲ್ಲಿ ಬೇಗ ಬೇಗ ಆಗ್ತದೆ. ನೋಡಿ, ಈ ರೀತಿ ಎಣ್ಣೆ ಎಲ್ಲ ಹಾಕಿ ನಂತರ ಈ ರೀತಿ ತಿರುಗಿಸಿದ್ರೆ ಆಯಿತು. ಈಗ ನಾವು ಇದಕ್ಕೆ ಹಿಟ್ಟು ಹಾಕಿ ಶಾವಿಗೆ ರೆಡಿ ಮಾಡುವ. ಸಾಧಾರಣ ಒಂದು ಗಾತ್ರದ ಉಂಡೆ ತೆಗೆದುಕೊಂಡು ಅದನ್ನು ನೋಡಿ ಈ ರೀತಿ ಉದ್ದಕ್ಕೆ ಪ್ರೆಸ್ ಮಾಡಿ ನಾನೀಗ ಇದರೊಳಗೆ ಹಾಕ್ತಾ ಇದ್ದೇನೆ. ಎಷ್ಟು ಬೇಕು ನೋಡಿ ಅದರೊಳಗೆ ಫುಲ್ ಹಾಕಿದ್ರೆ ಆಯಿತು. ನಂತರ ಅದನ್ನು ಮುಚ್ಚಿ ಪ್ರೆಸ್ ಮಾಡಬೇಕು. ಈ ರೀತಿ ಇದನ್ನು ಹಾಕಿ ತಿರುಗಿಸಿ ಟೈಟ್ ಮಾಡಿದ್ರೆ ಆಯಿತು. ಪ್ರತಿ ಸಲ ಸಹ ಶಾವಿಗೆ ಒತ್ತಬೇಕಾದ್ರೆ ಇದೇ ರೀತಿ ಮಾಡಿದ್ರೆ ಆಯಿತು. ತುಂಬ ಸುಲಭ. ಈ ಪ್ರೆಸ್ಸಿಂಗ್ ಇರುವ ಹ್ಯಾಂಡಲ್ ಇರೋದ್ರಿಂದಾಗಿ ಸುಲಭ ಆಗ್ತದೆ, ಕೆಲಸ ಸಹ ಬೇಗ ಆಗ್ತದೆ. ನೋಡಿ, ಅದರಲ್ಲಿ ನಾನೀಗ ಪ್ರೆಸ್ ಮಾಡ್ತಾ ಇದ್ದೇನೆ. ನೋಡಿ, ಎಷ್ಟು ಆರಾಮದಲ್ಲಿ ಬರ್ತಾ ಇದೆ ಅಲ್ಲ. ಕೈಗೆ ತುಂಬ ಪ್ರೆಸ್ ಮಾಡಿ ನೋವು ಸಹ ಆಗೋದಿಲ್ಲ ನಮಗೆ. ಇಲ್ಲಾಂದರೆ ಕೆಲವು ಪ್ರೆಸ್ ಮಾಡಿ ಹೆಬ್ಬೆರಳು ನೋವು ಬರ್ತದೆ. ಇದರಲ್ಲಿ ಹಾಗೇನಿಲ್ಲ. ಹಾಗಾಗಿ ಅಂಜಲಿ ಅವ್ರದ್ದು ಒಳ್ಳೆಯದಾಗ್ತದೆ ಇದು ಶಾವಿಗೆ ಪ್ರೆಸ್ ಮಾಡುವಂಥ ಮೆಷಿನ್ ಇದು. ನಾನು ಈಗಾಗಲೇ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ಸ್ಟೀಮ್ ಪಾತ್ರೆಯಲ್ಲಿ, ಇಡ್ಲಿ ಪಾತ್ರೆಯಲ್ಲಿ. ಚೆನ್ನಾಗಿ ನೀರು ಬಿಸಿ ಆಗ್ತಾ ಉಂಟು. ಈಗ ನಾನು ಇದಕ್ಕೆ ರೆಡಿ ಮಾಡಿದ ನೋಡಿ ಶಾವಿಗೆಯನ್ನು ಹಾಕ್ತಾ ಇದ್ದೇನೆ. 2 ಶಾವಿಗೆ ನಿಮಗೆ ತೋರಿಸಿದೆ ನೋಡಿ, ಅದನ್ನೀಗ ನಾನು ಇದಕ್ಕೆ ಹಾಕಿದ್ದೇನೆ. ಈಗ ಒಂದನ್ನು ನಾನು ಡೈರೆಕ್ಟ್ ನೋಡಿ ಅದಕ್ಕೆ ಪ್ರೆಸ್ ಮಾಡಿ ತೋರಿಸ್ತೇನೆ. ಇದಕ್ಕೆ ಸಹ ಡೈರೆಕ್ಟ್ ಪ್ರೆಸ್ ಮಾಡಬಹುದು. ನಾನು ಯಾವಾಗಲೂ ಹೀಗೆ ಮಾಡೋದು. ಈಗ ತೋರಿಸ್ಲಿಕ್ಕೋಸ್ಕರ ಬಾಳೆ ಎಲೆಯಲ್ಲಿ ನಿಮಗೆ ಮಾಡಿ ತೋರಿಸಿದೆ ಶುರುವಾಗಲಿ. ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸಬೇಕು ನಾವು. ಯಾಕಂದರೆ ಮೇಲಿಂದ ಮೇಲೆ ಹಾಕುವಾಗ ಅದು ಒಂದಕ್ಕೊಂದು ಅಂಟಿರ್ತದೆ. ಅದಕ್ಕೋಸ್ಕರ ಒಂದು ಸಲ ಬಿಸಿ ಆದರೆ ಅಂಟು ನಿಲ್ಲುವುದಿಲ್ಲ. ಅದಕ್ಕೋಸ್ಕರ ಒಂದು 7-8 ಏಲಕ್ಕಿಯನ್ನು ನಾನು ಗುದ್ದಿ ಪುಡಿ ಮಾಡಿ ರೆಡಿ ಮಾಡಿ ಇಡ್ತೇನೆ ಇದು ಒಗ್ಗರಣೆಗೆ ಹಾಕಲಿಕ್ಕೆ. ಈಗ ನೋಡಿ, 2ರ ನಡುವೆ ಇನ್ನೊಂದು ಶಾವಿಗೆಯನ್ನು ನಾನು ಪ್ರೆಸ್ ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಕಡೆ ಸಹ 2 ಶಾವಿಗೆಯ ನಡುವೆ ಇನ್ನೊಂದು ಶಾವಿಗೆಯನ್ನು ಪ್ರೆಸ್ ಮಾಡಿ ಒಂದು 5 ನಿಮಿಷ ನೋಡಿ ಬೇಯಿಸಿ ಕೂಡಲೇ ನಂತರ ಅದೇ ರೀತಿ ಎಲ್ಲ ಶಾವಿಗೆಯನ್ನು ಸಹ 2ರ ನಡುವೆ ಆ ರೀತಿ ಪ್ರೆಸ್ ಮಾಡಿ ಇದೊಂದು 10 ನಿಮಿಷ ಇನ್ನು ಬೇಯಿಸಿದರೆ ಸಾಕು ಹೈ ಫ್ಲೇಮಲ್ಲಿ. ನಾನು ನೋಡಿ ಅರ್ಧ ಗಡಿಯಷ್ಟು ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ. ಇದನ್ನು ತುರಿದು ನೋಡಿ ರೆಡಿ ಮಾಡಿ ಇಟ್ಟಿದ್ದೇನೆ ನಾನು. ನೋಡಿ, ಅಷ್ಟೊತ್ತಿಗೆ ಚೆನ್ನಾಗಿ ಬೆಂದಿದೆ ಇದು. ಎಷ್ಟು ಚೆನ್ನಾಗಿ ಕಾಣ್ತದಲ್ಲ.
ಅಷ್ಟೇ ಚೆನ್ನಾಗಿರ್ತದೆ. ಖಂಡಿತ ಒಂದು ಸಲ ನೀವು ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದನ್ನೀಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ, ಬಿಸಿ ಬಿಸಿ ತೆಗಿಲಿಕ್ಕೆ ಆಗೋದಿಲ್ಲ ಅದು. ಈಗ ಇದಕ್ಕೆ ನಾನೀಗ ಏಲಕ್ಕಿ ಪುಡಿ ನೋಡಿ 7-8 ಏಲಕ್ಕಿ ತೋರಿಸಿದೆ ಆಗ, ಅದನ್ನು ಪುಡಿ ಮಾಡಿಟ್ಟಿದ್ದೆ. ಏಲಕ್ಕಿ ಪುಡಿ ಹಾಕಿದರೆ ಪರಿಮಳ ಮತ್ತು ಟೇಸ್ಟ್ ಸಹ ಚೆನ್ನಾಗಿರ್ತದೆ. ಸಕ್ಕರೆ ನಾನಿಲ್ಲೊಂದು 6 ಚಮಚದಷ್ಟು ಸಕ್ಕರೆ ಹಾಕ್ತೇನೆ. ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಕದೆ ಸಹ ಇರಬಹುದು, ಸ್ವಲ್ಪ ರುಚಿ ಆಗ್ತದೆ. ನಂದಿನಿಯವರದ್ದು ನಾನಿಲ್ಲಿ ತುಪ್ಪ ತೆಗೆದುಕೊಳ್ತಾ ಇದ್ದೇನೆ. 3 ಟೇಬಲ್ ಸ್ಪೂನ್ನಷ್ಟು ತುಪ್ಪ ನಂದಿನಿಯವರದ್ದು. ಜಾಸ್ತಿ ಹಾಕಿದರೆ ಸಹ ಒಳ್ಳೆಯದಾಗ್ತದೆ. 1 ಟೀ ಸ್ಪೂನ್ನಷ್ಟು ಸಾಸಿವೆ ನೋಡಿ, ಸಾಸಿವೆ ಈಗ ಸಿಡಿತಾ ಇದೆ. ನಾನಿಲ್ಲಿ 1 ಹಿಡಿಯಷ್ಟು ಅಂದರೆ ಸಾಧಾರಣ ಒಂದು 10-12 ಗೇರು ಬೀಜವನ್ನು ನಾನಿಲ್ಲಿ ಭಾಗ ಮಾಡಿ ನೋಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಇದು ಒಳ್ಳೆ ಕೆಂಬಣ್ಣ ಬರುವವರೆಗೆ ಅಂದರೆ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡುವ. ಇದನ್ನು ಸಣ್ಣಗೆ ಕಟ್ ಮಾಡಿ ಸಹ ಹಾಕ್ಕೊಳ್ಬಹುದು. ಹೀಗಾಗಿದೆ ನೋಡಿ. ಇದನ್ನೀಗ ನಾನು ಇದಕ್ಕೆ ತೆಂಗಿನಕಾಯಿ ತುರಿಗೆ ಹಾಕಿದ್ದೇನೆ. ಇದನ್ನು ತೋರಿಸಲಿಕ್ಕೆ ಮರ್ತೋಯ್ತು. ಹಾಕಿ ಒಂದು ಸಲ ಚೆನ್ನಾಗಿ ತೆಂಗಿನ ತುರಿಯ ಜೊತೆ ಮಿಕ್ಸ್ ಮಾಡಬೇಕು. ಇದನ್ನು ಇಲ್ಲಿ ರೆಡಿ ಮಾಡುವಾಗ ಅಲ್ಲಿ ಶಾವಿಗೆ ಸಹ ಸ್ವಲ್ಪ ತಣ್ಣಗಾಗಿದೆ. ನಾನೀಗ ತೆಗಿತಾ ಇದ್ದೇನೆ ನೋಡಿ ಕೈಯಲ್ಲಿ, ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಲ್ಲ. ಒಂದು ಬಿಸಿ ಆದ ನಂತರ ಇನ್ನೊಂದು ಸಲ ಅದರ ಮೇಲೆ ಪ್ರೆಸ್ ಮಾಡಿದರೆ ಅಂಟಿ ಕೂತ್ಕೊಳ್ಳೋದಿಲ್ಲ. ಇದೇ ರೀತಿ ಬಿಡಿ ಬಿಡಿಯಾಗಿ ಬರ್ತದೆ ನೋಡಿ. ನಾನೀಗ ಎಲ್ಲ ಶಾವಿಗೆಯಲ್ಲಿ ನಮಗೆ ಎಷ್ಟು ಬೇಕು ನೋಡಿ ತೆಗೆದುಕೊಳ್ತೇನೆ. ನಾನು ಇದರ ಅರ್ಧದಷ್ಟನ್ನು ಇವತ್ತು ಮಾಡ್ತೇನೆ. ನಂತರ ಉಳಿದದಕ್ಕೆ ತೆಂಗಿನ ಹಾಲಿನಲ್ಲಿ ತಿನ್ನಲಿಕ್ಕೆ ಸಹ ಒಳ್ಳೆಯದಾಗ್ತದೆ. ತೆಂಗಿನ ಹಾಲಿಗೆ ಬೆಲ್ಲ ಹಾಕಿ ಏಲಕ್ಕಿ ಪುಡಿ ಹಾಕಿ ಮಾಡಿ ಸಹ ನಾವು ತಿಂತೇವೆ ಇದನ್ನು ನೋಡಿ. ಈ ರೀತಿ ಇದನ್ನು ಸ್ವಲ್ಪ ಕೈಯಲ್ಲೇ ಕಟ್ಟು ಮಾಡಿ, ಅಂದರೆ ಪುಡಿ ಮಾಡಿ ಇದನ್ನು ಹಾಕಬೇಕು. ಹಾಕಿದ ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. 2 ಸೌಟ್ ಅಥವಾ 1 ಸೌಟಲ್ಲಿ ಸಹ ಮಿಕ್ಸ್ ಮಾಡಬಹುದು. ಈ ರೀತಿ ತುಂಬ ರುಚಿಯಾಗಿರ್ತದೆ. ಬೆಳಗ್ಗೆ ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಸಕ್ಕರೆ ಹಾಕಿ ಇದರ ಮೇಲೆ ಇನ್ನಷ್ಟು ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ತುಂಬ ಖುಷಿಯಲ್ಲಿ ತಿಂತಾರೆ ಮಕ್ಕಳು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.